ಇದು ನಮ್ಮನೆ ಭೀಮನ ಅಮಾವಾಸ್ಯೆ ಪೂಜೆ. ಇದನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕೂಡ ಕರೀತಾರೆ. ಈ ವ್ರತ ಮುಗಿಸಿ ಶ್ರಾವಣ ಮಾಸನ ಶುರು ಮಾಡ್ತೀವಿ. ಗಂಡನ ಆಯಸ್ಸು ಮತ್ತು ಆರೋಗ್ಯಕ್ಕೆ ಎಲ್ಲರೂ ಈ ಹಬ್ಬ ಆಚರಣೆ ಮಾಡ್ತಾರೆ. ಇದನ್ನು ಬರೀ ಮದುವೆ ಆಗಿರೋರು ಮಾತ್ರ ಅಲ್ಲ, ಮದುವೆ ಆಗದಿರೋ ಹೆಣ್ಮಕ್ಳು ಕೂಡ ಭೀಮನಂತ ಗಂಡ ಸಿಗಲಿ ಅಂತ ಈ ವ್ರತನ ಆಚರಿಸ್ತಾರೆ. ಭೀಮನ ಅಮಾವಾಸ್ಯೆ ಅಂದರೆ ಬರೀ ಹೆಂಡ್ತಿರೇ ಯಾಕೆ ಪೂಜೆ ಮಾಡಬೇಕು, ಗಂಡಂದ್ರೆ ಯಾಕೆ ಮಾಡಬಾರ್ದು ಹೀಗಂತ ಹೋಗ್ಬಿಟ್ಟು ಮಿಸ್ಟರ್ ಶಾಕ್ ಹತ್ರ ಕೇಳಿದ್ರೆ ಅವ್ರು ಹೇಳಿದ್ದು ಹೀಗೆ: ನಮ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ಎಲ್ಲ ಪೂಜೆ ಪುನಸ್ಕಾರ ವ್ರತ ಎಲ್ಲ ಆಚರಣೆಗಳಿಗೂ ಬರೀ ಭಕ್ತಿ ಅಷ್ಟೇ ಅಲ್ಲ, ಅದಕ್ಕೆ ಸೈಂಟಿಫಿಕ್ ಹಾಗೂ ಸೋಷಿಯಲ್ ರೀಸನ್ಸ್ ಕೂಡ ಇರುತ್ತೆ. ಆ ರೀತಿ ಯೋಚನೆ ಮಾಡಿದಾಗ ಇದಕ್ಕೊಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವೇ ಸಿಗುತ್ತೆ. ಅದು ಏನಂದರೆ, ಹೆಣ್ಣಿಗೆ ಇದು ಒಂದು ಕರ್ತವ್ಯ ಅಲ್ಲ, ಆದರೆ ಜವಾಬ್ದಾರಿ. ಯಾಕಂದರೆ ಒಬ್ಬರಿಗೆ ಒಂದು ಜವಾಬ್ದಾರಿ ವಹಿಸ್ತಾರೆ ಅಂದರೆ ಆ ಕೆಪಾಸಿಟಿ ಅವರಲ್ಲಿದೆ ಅಂತ, ಅಂದರೆ ಆ ಸಾಮರ್ಥ್ಯ ಅವರಲ್ಲಿದೆ ಅಂತ. ಇದನ್ನು ಅರ್ಥ ಮಾಡ್ಕೊಂಡಿರೋ ನಮ್ಮ ಹಿರಿಯರು ಆಗಿನ ಕಾಲದಿಂದಲೇ ಈ ಜವಾಬ್ದಾರಿನ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಜೊತೆಗೆ ಹೊರಗಡೆ ಹೋಗಿ IT-BTಯಿಂದ ಆಂಟ್ರಪ್ರಿನರ್ ಲೆವೆಲ್ವರೆಗೂ ಎಲ್ಲ ಕಡೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ನಮ್ಮ ಈ ಆಚರಣೆಗಳನ್ನ ನಾವು ಮಾಡೋದ್ರ ಜೊತೆಗೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಹೇಳ್ಕೊಡೋದು ನಮ್ಮ ಜವಾಬ್ದಾರಿ ಅಲ್ವಾ? ನೀವೇನಂತೀರಾ?